ಈ ದಿನ ಏನೋ ಒಂದ್ ಸ್ವಲ್ಪ ವಿಶೇಷ ಅನ್ಸುತ್ತೆ ಕಣೆ ಶಿವಮ್ಮ. ಏನು ಅಂತ ಗೊತ್ತಾಗ್ತಿಲ್ಲ ನಂಗೆ. ಮತ್ತೆ ಇವತ್ತು ರಾಮನವಮಿ ಕಣ್ರಿ. ಅತ್ತೆ ಇವತ್ತು ದೇಶಾದ್ಯಂತ ಶ್ರೀರಾಮ ದೇವರಿಗೆ ಎಲ್ಲೆಡೆ ಪೂಜೆ ಮಾಡ್ತಾರೆ. ನಡೀರಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪಾನಕ ಕೋಸಂಬರಿ ಪ್ರಸಾದ ತಗೊಂಡ್ ಬರೋಣ. ಹಂಗೆ ಹೋಗ್ತಾ ಸುಂದ್ರಮ್ಮ ಇನ್ನೊಬ್ರು ಇದಾರಲ್ಲ ಸರೋಜಿ, ಅವ್ರನ್ನ ಕರ್ಕೊಂಡು ದೇವ್ರ ದರ್ಶನ ಮಾಡ್ಸೋಣ. ಹಂಗೆ ನಮಗೆ ಒಳ್ಳೇದಾಗುತ್ತೆ ನಿಜವಾಗ್ಲು. ಬನ್ನಿ ಹೋಗೋಣ. ಎಂತ ಒಳ್ಳೆ ವಿಚಾರ ಹೇಳಿದೆ ಶಿವಮ್ಮ. ನಡಿ ಅದ್ಲಾಗೆ ಶ್ರೀರಾಮ ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಜೀವನ ಪಾನ ಮಾಡ್ಕೊಂಬ ನಡಿ. ಎಲ್ಲೋದ ಯಂಕನು ಕರ್ಕೊಳಮ್ಮ, ಅವನು ದೇವ್ರ ದರ್ಶನ ಮಾಡ್ಲಿ. ಕಂಡ್ರಿ ಐತೆ. ಈಗ ಸ್ಕೂಲ್ನವ್ರು ರಜಾ ಕೊಟ್ಬಿಟ್ರಲ್ಲ, ನಾಡಿದ್ದು ಆಟ ಆಗೈತೆ. ಇಲ್ಲೇ ಎಲ್ಲ ಆಡ್ಕೊಂಡು ಕೂತ್ಕೊಂಡಿರ್ತಂತ ತಡೀರಿ, ಕರ್ಕೊಂಡು ಹೋಗೋಣ. ಯಂಕಣ್ಣ ಎಲ್ಲಿದ್ಯಪ್ಪ? ಬಾರಪ್ಪ ಇಲ್ಲಿ ಶ್ರೀರಾಮ್ ದೇವ್ರನ್ನ ನೋಡ್ಕೊಂಬರೋಣ. ಬಾರಪ್ಪ ಇವತ್ತು. ಏನಮ್ಮ, ನಾನಿಲ್ಲ ಆಟಾಡ್ತಿದ್ದೆ, ಎಲ್ಗೂ ಹೋಗಿರ್ಲಿಲ್ಲ. ಯಾಕೆ ಕೂಕಳ್ತಿದ್ದೆ ಹೇಳು? ಇವತ್ತು ಶ್ರೀರಾಮನವಮಿ ಕಣಪ್ಪ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶ್ರೀರಾಮ್ ದೇವರು, ಹನುಮಂತ ದೇವರು, ಸೀತಾಮಾತೆನ ದರ್ಶನ ಮಾಡ್ಕೊಂಬರೋ ನಡಿಯಪ್ಪ. ಇವತ್ತು ಭಾಳ ಒಳ್ಳೆ ದಿನ. ನಡಿ ಹೋಗೋಣ. ಹೌದೇನಮ್ಮ? ಸರಿ ಆಯ್ತು ಕಣಮ್ಮ. ನನಗೆ ಬಂದರೆ ಅಲ್ಲಿ ಏನು ಸಿಗುತ್ತಮ್ಮ? ದೇವಸ್ಥಾನಕ್ಕೆ ಹೋಗ್ಬೋದು, ದೇವ್ರ ದರ್ಶನ ಮಾಡ್ಬೋದು, ಪ್ರಶಾಂತವಾಗಿರುತ್ತೆ ವಾತಾವರಣ. ಕೋಸಂಬರಿ ಕೊಡ್ತಾರೆ, ಪಾನಕ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಕೊಡ್ಕೊಂಡು ಬರ್ಬೋದು. ಮನೆಗೂ ತಗೊಂಡು ಬರ್ಬೋದು. ನೋಡು, ಬರ್ತೀಯಾ ಹೆಂಗೆ? ಆಯಿತು, ನಾನು ಬರ್ತೀನಿ. ನನ್ನ ಕರ್ಕೊಂಡು ಹೋಗ್ರಿ. ಸರಿ ಆಯ್ತು ಕಣೆ ಶಿವಮ್ಮ, ಒಪ್ಕೊಂಡಲ್ಲ ಬರ್ತೀನಿ ಅಂತ. ನಡಿ ಹೋಗೋಣ. ಸುಂದರಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಹಂಗೆ ಸರೋಜಿಗೆ ಕರ್ಸ್ಕೊಂಡು ಹಂಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಕಣಮ್ಮ. ಒಳ್ಳೆ ಪ್ರಾರ್ಥನೆ. ಸರಿ ಕಣತೆ, ಆಯಿತು, ನಡೀರಿ ಹೋಗೋಣ. ಸುಂದ್ರಮ್ಮ, ಸುಂದ್ರಮ್ಮ, ಸುಂದ್ರಮ್ಮ ಎಲ್ಲಿದೆಯಾ? ಒಂಚೂರು ಬಾರಮ್ಮ, ನಿಮ್ಮ ಮನೆಗೆ ಬಂದಿದ್ದೀವಿ ಎಲ್ಲರೂ ನಾವು. ಒಂಚೂರು ಬಾ ಇಲ್ಲಿ. ಅಗಳಜ್ಜಿ, ಪುಟ್ಟಂಗಜ್ಜಿ, ಏನಜ್ಜಿ ಎಲ್ಲರೂ ಬಂದ್ಬಿಟ್ಟಿದ್ದೀರಾ ಮನೆ ಮಕ್ಕಳೆಲ್ಲ? ಏನು ಸಮಾಚಾರ? ಇವತ್ತು ರಾಮನವಮಿ ಅಲ್ಲ ನಮ್ಮ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೊಂಟಿದ್ವಿ. ಹಂಗೆ ನೀನು ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ, ನೀನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಕಣಮ್ಮ. ನಡಿಯಮ್ಮ, ಹೋಗ್ಬರೋಣ. ಅಯ್ಯೋ ಹ್ಞೂ ಕಣಜ್ಜಿ, ನನಗೂ ಗೊತ್ತೈತೆ. ನಾನು ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನು ಹೊರಟಿದ್ದೆ, ಆದರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಮರ್ಬಿಟ್ಟು ನೋಡ್ರಿ. ಆ ಸರೋಜಮ್ಮನು ಕರ್ಕೊಂಡು ಹೋಗಾಯ್ತು ಕಣಮ್ಮ. ಹಂಗೆ ಒಂಚೂರು ಫೋನ್ ಮಾಡ್ಬಿಟ್ಟು ಹಂಗೆ ಡೈರೆಕ್ಟ್ ದೇವಸ್ಥಾನ ಹತ್ರ ಬರೋಕ್ಕೆ ಹೇಳತ್ಲಾಗೆ. ಅವಳು ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಒಟ್ಟಿಗೆ ದರ್ಶನ ಮಾಡೋಣ ದೇವ್ರನ್ನ. ಸರಿ ಆಯ್ತು ಅಜ್ಜಿ, ಹಂಗೆ ಆಗಲಿ. ಫೋನ್ ಮಾಡಿ ಹೇಳ್ಬಿಡ್ತೀನಿ. ನೇರವಾಗಿ ಹಂಗೆ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ. ಬೇಡ್ರಿ, ನಾವು ಹಿಂಗೆ ಹೋಗೋಣ, ಅವ್ರು ಹಂಗೆ ಬರಲಿ. ಹಲೋ ಹಲೋ, ಯಾರು ಸರೋಜಮ್ಮನೆ? ನಾನು ಕಣಮ್ಮ, ಸುಂದ್ರಮ್ಮ, ಪುಟ್ಟಂಗಜ್ಜಿ, ಶಿವಮ್ಮ, ಅವ್ರ ಹುಡುಗ ಎಲ್ಲರೂ ಬಂದಿದ್ರು. ಇವತ್ತು ರಾಮನವಮಿ ಅಲ್ವಾ, ನಾವೆಲ್ಲ ಬೆಳಗ್ಗೆ ಮಾತಾಡ್ಕೊಂಡಿದ್ವಲ್ಲ. ಹಾಗೆ ನೀನು ನೇರವಾಗಿ ದೇವಸ್ಥಾನಕ್ಕೆ ಬಂದ್ಬಿಡಮ್ಮ. ನಾವೆಲ್ಲ ಇಲ್ಲೇ ನಮ್ಮ ಮನೆ ತಾನೇ ಬಂದಿದ್ದಾರೆ, ನಾವೆಲ್ಲ ಹಿಂಗೆ ಬರ್ತೀವಿ. ನೀನು ನೇರವಾಗಿ ದೇವಸ್ಥಾನಕ್ಕೆ ಬಂದ್ಬಿಡು, ಅಲ್ಲೇ ಶ್ರೀರಾಮ ದೇವ್ರ ದರ್ಶನ ಮಾಡೋಣಂತೆ. ಆಯ್ತಾ? ಸರಿ ಕಣಮ್ಮ, ಆಯಿತು. ಸರ್ಕೊಂಡು ಪುಟ್ಟಂಗಜ್ಜಿ ಫೋನ್ ಮಾಡಿ ಹೇಳಿ, ಸರೋಜಮ್ಮ ಹಂಗೆ ಬರ್ತಾಳಂತೆ. ನಾವಿನ್ನು ಹೊರಡ್ಬೋದು, ನಾವೇನು ಕಾಯಂಗಿಲ್ಲ. ಓಹೋ, ಏನ್ ಪುಟ್ಟಂಗಜ್ಜಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಅಯ್ಯಯ್ಯ, ಮಾತಾಡೋದನ್ನ ನೀನು ನೋಡಿ ಕಲ್ತ್ಕೋಬೇಕನ್ರಿ ಕೆಂಚಪ್ಪ. ಮನೆ ಮಕ್ಕಳೆಲ್ಲ ಬಂದಿದಾರಲ್ಲ, ಅದಕ್ಕೆ ಕೇಳಿದ್ದ ಮಕ್ಳಿಗೆ. ಇವತ್ತು ಶ್ರೀರಾಮನವಮಿ ಐತೆ, ಅದಕ್ಕೆ ನಿನ್ನ ಹೆಂಡ್ತಿನೂ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬರೋಣ ಅಂತ ಬಂದಿದ್ದೀನಪ್ಪ. ಆಯ್ತು, ರಾಮನವಮಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶ್ರೀರಾಮ್ ದೇವರು, ಸೀತಾಮಾತೆ, ಹನುಮಂತ ದೇವ್ರನ್ನ ದರ್ಶನ ಮಾಡ್ಕೊಂಡು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಸರ್ಕೊಂಡ್ರಿ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಮನೆ ಕಡೆ ಹುಷಾರು. ಬಾಗಿಲು ತೆಗೆದ್ಬಿಟ್ಟು ಹಂಗೆ ಎಲ್ಲರೂ ಹೋಗ್ಬಿಟ್ಟಿರ. ಹೋಗ್ಬೇಕಾರೆ ಬಾಗಿಲಿಗೆ ಬೀಗ ಹಾಕೊಂಡು ಹೋಗ್ರಿ. ನಾನು ಬರೋದು ಒಂದು 2 ಗಂಟೆ ಆಗ್ಬೋದು. ಅಯ್ಯೋ, ನಾನು ಇವತ್ತು ಎಲ್ಲೂ ಹೋಗಲ್ಲ. ತೋಟಕ್ಕೆ ನೀರೆಲ್ಲ ಕಟ್ಟಾಗೈತಾ, ಇವತ್ತೊಂದು ದಿವಸ ಆರಾಮಾಗಿ ಒಂಚೂರು ವಿಶ್ರಾಂತಿ ತಗೋಬೇಕು ನಾನು. ನಾನು ಇವತ್ತು ಹೊರಗಡೆ ಎಲ್ಲೂ ಹೋಗಲ್ಲ. ನೀನು ಆರಾಮಾಗಿ ಖುಷಿಯಾಗಿ ಹೋಗಿ ಬಾ. ಪುಟ್ಟರಂಗಜ್ಜಿ ನಡೀರಿ ಹೋಗ ನಂಗಿದ್ರೆ. ಅಬ್ಬಬ್ಬಬ್ಬಬ್ಬ, ಈಗ ನೋಡ್ರಿ ಮನೆ ಎಷ್ಟು ವಿಶ್ರಾಂತಿಯಿಂದ ಪ್ರಶಾಂತವಾಗಿರುತ್ತೆ ಅಂತ. ನಾನು ಕೋಣೆ ಒಳಗಡೆ ಹೋಗಿ ಆರಾಮಾಗಿ ವಿಶ್ರಾಂತಿ ತಗೊಂಡು ಒಂದು ನಿದ್ದೆ ಹೊಡೆದು ಬರ್ತೀನಿ. ಮಹಾರಾಯರು ನೋಡ್ರಿ ಅಮ್ಮ, ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಭಟ್ರು.
ನೋಡು ದೇವ್ರ ಪೂಜೆ ಮಾಡೋರು ಅವರು ನಿಜವಾಗ್ಲೂ ಪುಣ್ಯವಂತರು. ಉಂಕನ್ ಪುಟ್ರಂಗಜ್ಜಿ ನೋಡ್ರಿ, ದೇವ್ರುಗಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ, ಹೂವಿನ ಅಲಂಕಾರ. ನಿಜವಾಗ್ಲೂ ನಾವು ಇವತ್ತು ಒಳ್ಳೆ ದಿವಸ ಕಣಜ್ಜಿ ಬಂದಿರೋದು, ರಾಮನವಮಿ ದಿನ. ಕಣಜ್ಜಿ, ನೀವು ಅಷ್ಟೇ ನಮ್ಮನೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲಾಂದ್ರೆ ನಾನು ಸರೋಜಿ ಇಬ್ಬರೇ ಬರ್ತಾ ಇದ್ವಿ. ನಿಮ್ಮ ಜೊತೆ ಬಂದು ನಮಗೆ ಭಾಳ ಒಳ್ಳೆದಾಯ್ತು ಕಣಜ್ಜಿ. ನಿಜವಾಗ್ಲೂ ಈ ಥರ ದಿನ ಮತ್ತೊಂದು ದಿನ ಸಿಗಲ್ಲ ಕಣಜ್ಜಿ. ಸ್ವಾಮಿ ನಮ್ಮಪ್ಪ ಎಲ್ಲರಿಗೂ ಒಳ್ಳೆದಾಗ ಮಾಡಪ್ಪ. ಈ ಸರಿ ಎಲ್ಲ ಕಡೆನೂ ಮಳೆ ಚೆನ್ನಾಗಾಗಿ, ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ರೈತರು ಒಳ್ಳೆ ಬೆಳೆ ಬೆಳೆಯಂಗೆ ಮಾಡಪ್ಪ. ಸುಖ ಸಮೃದ್ಧಿ ಸಂಪತ್ತು ಎಲ್ಲ ಕೊಟ್ಟು ಜನಗಳನ್ನ ಕಾಪಾಡಪ್ಪ ಸ್ವಾಮಿ. ಉಂಕೊಂಡು ಸ್ವಾಮಿ, ಈಗ ಬತ್ತೋಗಿರೋದು ಎಲ್ಲ ಡ್ಯಾಮ್ಗಳು ಈ ಸರಿ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಬಂದ್ಬಿಟ್ಟು ಎಲ್ಲ ಡ್ಯಾಮ್ಗಳು ಭರ್ತಿ ಆಗಲಿ, ಎಲ್ಲ ಕಡೆ ಬೆಳೆ ಸಂಪತ್ತು ಸಂಪನ್ಮೂಲ ಚೆನ್ನಾಗಿ ಸಿಗಲಿ, ಎಲ್ಲ ರೈತರು ಒಳ್ಳೆ ಬೆಳೆಗಳನ್ನ ಬೆಳೆದು ಸುಖವಾಗಿ ಸಂತೋಷವಾಗಿ ಬದುಕಲಿ, ಎಲ್ಲರಿಗೂ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಪ್ಪ ಸ್ವಾಮಿ, ಕಾಪಾಡಪ್ಪ. ನಿಮ್ಮೂರಲ್ಲೂ ನೀವೆಲ್ಲ ಸೇರ್ಕೊಂಡು ರಾಮನವಮಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರಾ? ಹಾಗಾದ್ರೆ ಕಮೆಂಟ್ ಮಾಡ್ರಿ. ಎಲ್ಲರೂ ಹೋಗಿ ಶ್ರೀರಾಮದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.